ದುರ್ಗಾ ದುರ್ಗಾ ನಿಂತ್ಕೋ ದುರ್ಗಾ, ನನ್ನ ಮಾತು ಕೇಳು ದುರ್ಗಾ, ನಿಂತ್ಕೋ ದುರ್ಗಾ ಪ್ಲೀಸ್, ನನ್ನ ಮಾತು ಕೇಳು ದುರ್ಗಾ, ನಿಂತ್ಕೋ. ದುರ್ಗಾ ಪ್ಲೀಸ್ ಸಮಾಧಾನ ಮಾಡ್ಕೋ, ನಿನ್ನ ಕಂಟ್ರೋಲ್ ಮಾಡ್ಕೋ ದುರ್ಗಾ. ಅಕ್ಕ, ಆ ಮಾಳ್ವಿಕ ನಿನ್ನ ಕೊಂದಿರೋದು ಮಾತ್ರ ಅಲ್ಲ, ನಮ್ಮಪ್ಪನ ಜೀವಂತ ಶವ ಮಾಡಿ ರಸ್ತೆಯಲ್ಲಿ ಹುಚ್ಚಿನ ತರ ಅಲಿಯೋ ಹಾಗೆ ಮಾಡಿದ್ಲು. ನಮ್ಮ ಇಡೀ ಕುಟುಂಬನ ಸರ್ವನಾಶ ಮಾಡ್ಬಿಟ್ಲಕ್ಕ. ನನ್ನ ಜನ್ಮಕ್ಕಿಷ್ಟು ಎಂತ ದಡ್ಡಿ ನಾನು. ನನ್ನ ಅನಾಥೆ ಮಾಡ್ದವಳ ಪರ ನಿಂತ್ಕೊಬಿಟ್ನಲ್ಲ ನಾನು. ಎಂತ ಕತ್ಲಲ್ಲಿ ನಿಂತಿದ್ದೀನಕ್ಕ ನಾನು. ಇಂಥವಳನ್ನ, ನಮ್ಮಕ್ಕನ್ನ ಕೊಲೆ ಮಾಡ್ದವಳು, ನಮ್ಮಪ್ಪನ ಜೀವನದಲ್ಲಿ ವಿಷ ಹಾಕ್ದವಳನ್ನ ತಾಯಿ ಸ್ಥಾನ ಕೊಟ್ಟು ಪೂಜೆ ಮಾಡ್ಬಿಟ್ನಲ್ಲ ನಾನು. ದುರ್ಗಾ ನೊಂದ್ಕೋಬೇಡ, ನಾನು ಹೇಳ್ತಿದ್ದೀನಲ್ಲ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಯಾಕಿಲ್ಲ ಅಕ್ಕ, ಎಲ್ಲದಕ್ಕೂ ನಾನೇ ಕಾರಣ, ಎಲ್ಲ ನಂದೇ ತಪ್ಪು. ಇಂಥ ರಾಕ್ಷಸಿನ ನಂಬಿ ತಾಯಿ ಸ್ಥಾನ ಕೊಟ್ಟು ನನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟೆ. ನಮ್ ಜೊತೆಲೇ ಇದ್ದು ವಿಷಕಾರ ಸರ್ಪನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನನ್ ಪುಟ್ ಮೇಡಮ್ನ, ನನ್ ಬಾಸ್ನ, ನನ್ ಜೀವ ಅಂತ ಪ್ರೀತಿ ಮಾಡಿದ ಪ್ರತಿಯೊಬ್ಬರಿಗೂ ಅವಳು ಅನ್ಯಾಯ ಮಾಡಿದಾಳೆ, ಅಪಾಯ ಮಾಡಿದಾಳೆ. ಇಂಥವಳನ್ನ ನನ್ ಪೂಜಿಸಿ ಆರಾಧಿಸಿದ್ನಲ್ಲ, ಇದೆಲ್ಲ ನನ್ನೇ ತಪ್ಪು. ಇವಳ ನಾಟಕನ ಅರ್ಥ ಮಾಡ್ಕೊಳ್ದೆ ನನ್ನವ್ರಿಗೆ ನಾನೇ ತೊಂದರೆ ಕೊಟ್ಬಿಟ್ಟಲ್ಲ ಅಕ್ಕ. ನನಗೆ ನನಗೆ ನನ್ನನ್ನೇ ಕೊಂದಾಕೋಬೇಕು ಅನ್ನೋಷ್ಟು ಕೋಪ ಬರ್ತಿದೆ ಅಕ್ಕ. ನನ್ನಂತ ದೊಡ್ಡರು ಇರೋವರೆಗೂ ಇಂಥ ಮನೆ ಹಾಳ್ರು ಇದ್ದೇ ಇರ್ತಾರೆ, ತುಂಬ ಕುಟುಂಬನ ಹಾಳು ಮಾಡ್ತಾನೆ ಇರ್ತಾರೆ ಅಕ್ಕ. ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಕಾರಣ, ನಾನೇ ಕಾರಣ. ದುರ್ಗಾ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ, ನಾನು ಹೇಳ್ತಿದ್ದೀನಲ್ಲ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಧೈರ್ಯವಾಗಿರು ದುರ್ಗಾ. ನೀನ್ ಹೀಗೆ ಒಡೆದೋದ್ರೆ ಹೇಗೆ ದುರ್ಗಾ? ಮುಂದೆ ತುಂಬಾ ಅನಾಹುತಗಳು ನಡೆಯುತ್ತೆ. ನೀನ್ ಧೈರ್ಯವಾಗಿರ್ಬೇಕು, ಧೈರ್ಯ ತನ್ಕೋ. ನನ್ನ ಮಾತು ಕೇಳು ದುರ್ಗಾ. ಆ ಮಾಳ್ವಿಕ ಎಂಥವಳು ಅಂತ ನಿನಗಷ್ಟೇ ಅಲ್ಲ, ನನಗೂ ಗೊತ್ತಿರಲಿಲ್ಲ. ನಾನು ಸತ್ ಮೇಲೂ ಎಷ್ಟೋ ಟೈಮ್ವರೆಗೂ ಅವಳೇ ನನ್ನ ಕೊಂದಿದ್ದು ಅಂತ ನನಗೂ ಗೊತ್ತಿರಲಿಲ್ಲ. ಅಂತ ಮಾಯಾವಿ ಅವಳು. ನಮ್ಮನ್ ಬಿಡು ದುರ್ಗಾ. ಶರತ್, ಶಾನ್ವಿ, ಮಾವ ಎಲ್ಲರೂ ಆ ಮಾಳ್ವಿಕನ ತುಂಬಾ ನಂಬಿದ್ದಾರೆ. ಅವಳು ತನ್ನ ಮಾಯಾ ಮಂತ್ರದಿಂದ ಎಲ್ರ ಕಣ್ಣಿಗೂ ಮಣ್ಣೆರ್ಚಿದಾಳೆ. ಅವಳ ನಾಟಕಕ್ಕೆ ಬರೀ ನೀನ್ ಮಾತ್ರ ಬಲಿ ಆಗಿಲ್ಲ ದುರ್ಗಾ, ನಾವ್ ಎಲ್ರೂ ಬಲಿ ಆಗಿದ್ದೀವಿ. ದುರ್ಗಾ ದುರ್ಗಾ ಸಮಾಧಾನ ಮಾಡ್ಕೋ ದುರ್ಗಾ. ಹಲೋ ದೊಡ್ಡ ಅಂಕಲ್, ಮಾಯಾ ಲಾಸ್ಟ್ ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ಲು, ಯಾರು ಅವ್ರ ಜೊತೆ ಮಾತಾಡಿದ್ರು, ಯಾರು ನೋಡಿದ್ರು ನನ್ನ ಪ್ಲೀಸ್ ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಓಕೆ ಥ್ಯಾಂಕ್ ಯು. ಶರತ್, ನನಗಂತೂ ಮಾಯಾ ಬಗ್ಗೆ ಯೋಚನೆ ಮಾಡಿದರೆ ತುಂಬ ಗಾಬರಿ ಆಗುತ್ತಪ್ಪ. ಈ ಪ್ರಪಂಚದಲ್ಲಿ ಅವಳನ್ನು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳು? ಯಾರೂ ಇಲ್ಲ. ಎಷ್ಟೇ ಆದರೂ ಅವಳು ನಮ್ಮ ಕುಟುಂಬದ ಒಂದು ಭಾಗ ತಾನೆ. ನಾಳೆ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹೌದಪ್ಪ, ನನಗೂ ತುಂಬ ಗಿಲ್ಟ್ ಕಾಡ್ತಾ ಇದೆ. ಎಲ್ಲ ನಂದೇ ಬೇಜವಾಬ್ದಾರಿತನ. ಹಾಗೆಲ್ಲ ಏನು ಅನ್ಕೋಬೇಡ ಶರತ್. ಇಡೀ ಮನೆ ಜವಾಬ್ದಾರಿ ನಿನ್ನ ತಲೆ ಮೇಲಿದೆ. ನೀನು ಎಷ್ಟು ಅಂತ ಮಾಡ್ತೀಯ ನೋಡು, ಇದರಲ್ಲಿ ನಿಂದೇನು ತಪ್ಪಿಲ್ಲಪ್ಪ. ನೀನೇನು ನೊಂದ್ಕೋಬೇಡ.